ಪರವಾಗಿತ್ತು ಅಂತ ಇಟ್ಟಿರೋಣ, ಅದನ್ನೂ ಕೂಡ ಕೋರ್ಟ್ನ ಗಮನಕ್ಕೆ ತರಬೇಕು ಅಲ್ವಾ? ನಟ್ಟಿರಲ್ರಿ. ಸಪೋಸ್ ಈಗ ನೀವು ಕೇಸನ್ನ ಕಂಡಕ್ಟ್ ಮಾಡ್ತಾ ಇರ್ತೀರಿ, ಸಾಕ್ಷ್ಯಾಧಾರ ಅಕ್ಯೂಸ್ಡ್ ಪರವಾಗಿರ್ತದೆ, ಅದನ್ನ ನ್ಯಾಯಾಲಯಕ್ಕೆ ಗಮನ ತರಬೇಕು ಬೇಡ? I don't know. ನೀವು CRPC ಓದ್ಕೊಂಡಿದ್ರೆ ಇದು ಅಂತ ನಮ್ಗೆ ಅನುಮಾನ ಅದಕ್ಕೆ ನಮ್ಮಲ್ಲಿ ಒಬ್ಬರು ಸೀನಿಯರ್ ಅಡ್ವೊಕೇಟ್ ಕ್ರಿಮಿನಲ್ ಸೈಡ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಂತ, ಕ್ರಿಮಿನಲ್ ಸೈಡ್ ನಾನ್ ಪ್ರಾಕ್ಟೀಸ್ ಮಾಡುವಾಗ ತಿಮ್ಮೇಗೌಡ ಅಂತ ಸದಾಶಿವಮೂರ್ತಿನೂ ಕೊಳ್ಳೇಗಾಲದವ್ರೆ, ತಿಮ್ಮೇಗೌಡನು ಕೊಳ್ಳೇಗಾಲದವ್ರೆ. ತಿಮ್ಮೇಗೌಡ ಒಂದು ಕ್ರಿಮಿನಲ್ ಸೈಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನಾನು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿದೆ, ಅದು ಕ್ರಿಮಿನಲ್ ಸೈಡ್ ನಲ್ಲಿ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆಗ senior advocate who is practicing, he was practicing in the criminal side. He was telling, ಏನಂತ ಹೇಳ್ತಾ ಇದ್ರು ಅಂತಂದ್ರೆ 50% ಕೇಸ್ನ ಪೊಲೀಸ್ನವರೇ ಕೆಡಿಸ್ಬಿಟ್ಟಿರ್ತಾರೆ. ಅವರು ಹೇಳ್ತಾ ಇರೋದು 50% ಕೇಸ್ನ ಪೊಲೀಸ್ನವರೇ ಇನ್ವೆಸ್ಟಿಗೇಷನ್ ಮಾಡುವಾಗ ಕೇಳಿಸ್ಬಿಟ್ಟಿರ್ತಾರೆ. 25% ಕೇಸ್ನ ಸಾಕ್ಷಿಗಳು ಸರಿಯಾದ ರೀತಿಯಲ್ಲಿ ಹೇಳ್ದೇನೆ ಕೇಳಿಸ್ಬಿಟ್ಟಿರ್ತಾರೆ. ಡಿಫೆನ್ಸ್ ಅಡ್ವೊಕೇಟ್ ನೀವು 25% ಮಾತ್ರ ಬುದ್ಧಿವಂತಿಕೆ ಅಂತ ಹೇಳ್ತಾ ಇದ್ರು. ಗೊತ್ತಾಯ್ತಾ ನಿಮ್ಗೆ? ಸುಳ್ಳು ನಿಜಾನ ಇದು? 50% ಪೊಲೀಸ್ನವರೇ ಕೇಳಿಸ್ಬಿಟ್ಟಿರ್ತಾರೆ, 25% ಸಾಕ್ಷಿಗಳು ಹಾಳು ಮಾಡಿರ್ತಾರೆ. ಯಾಕಂತಂದ್ರೆ ಯಾವಾಗಲೂ ಘಟನೆ ನಡೆದಿರ್ತದೆ. ಘಟನೆ ಆದ್ಮೇಲೆ 5 ವರ್ಷದ ಮೇಲೆ, 6 ವರ್ಷದ ಮೇಲೆ, 10 ವರ್ಷದ ಮೇಲೆ ಟ್ರಯಲ್ ನಡೆಯೋದು. ಆ ಸಂದರ್ಭದಲ್ಲಿ ಪೊಲೀಸ್ನವ್ರು ಹೇಳ್ಕೊಟ್ಟ ರೀತಿಯಲ್ಲಿ ಹೇಳೋದಿಲ್ಲ, ಸಾಕ್ಷಿಗಳು ಹೇಳ್ತಾರ? ಹೇಳೋದಿಲ್ಲ. ಅವ್ರು ಅರ್ಧ ಹಾಳು ಮಾಡ್ತಾರೆ, 25% ಹಾಳು ಮಾಡೋದು ಅವರು. ಇನ್ನು 25% ಮಾತ್ರ ಡಿಫೆನ್ಸ್ ಕೌನ್ಸಿಲ್ ಇದ್ದಾರಲ್ಲ, ಅವ್ರ ಬುದ್ಧಿವಂತಿಕೆ ಅಂತಕ್ಕಂಥ ಮಾತುಗಳನ್ನ ನನಗೆ ಹೇಳ್ತಾ ಇದ್ರು ಅವರು. ನಿಮ್ಗೆ ನಾನು ಅವ್ರು ಹೇಳ್ದದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ. ಅದರಿಂದ ನಿಮ್ ಜವಾಬ್ದಾರಿ ಹೆಚ್ಚಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನ್ಯಾಯಮೂರ್ತಿಗಳು ಹೇಳಿದ್ರಲ್ಲ, ನೀವು 50 ಇದನ್ನಲ್ಲ, 50 ಜೊತೆ ಕರೆಸಿ ಮಾತಾಡಿದ್ರೆ ಬಹಳ ಮುಖ್ಯ. ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಕ್ಕೆ ಮುಂಚಿತವಾಗಿ ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡಿದಾರ ಇಲ್ವೋ ಅಂತಕ್ಕಂಥದ್ದು. ನಮ್ಮಲ್ಲಿ ಒಬ್ಬ, ನಾನು ಲೈವ್ ಆಗಿರುವಾಗ
ಒಬ್ಬ ರೈತರಿದ್ದ, ರೈತರು ಅಂತ ಕರೆಯುವಾಗ ಚಾರ್ಜ್ ಶೀಟ್ ಪುಸ್ತಕ ಎಲ್ಲ ಬರೆಯೋದಿದ್ದಲ್ಲ, ಚಾರ್ಜ್ ಶೀಟ್ ಬರೆಯೋದಿದ್ದಲ್ಲ, ಅವ ರೈತರು ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕರೀತಾರೆ. ಅವನೇ ಹೆಚ್ಚಾಗಿ ಬರೆಯೋನು, ಇವಾಗಿಂತ ಜಾಸ್ತಿ ಅವನೇ ಬರ್ಬೋದು. ಶ್ರೀನಿವಾಸ ಮೂರ್ತಿ ಅಂತ ಅವನ ಹೆಸರು. ನಮ್ಮ ಮೈಸೂರು ಪೊಲೀಸ್ ಸೌತ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಯಾವಾಗಲೂ ಹೋಗ್ತಾ ಇದ್ದೆ. ತಾಲೂಕಾ ಬೋರ್ಡ್ ಮೆಂಬರ್ ಆಗಿದ್ನಲ್ಲ, ಅಲ್ಲಿ ಹೋಗುವೆ ನಾನು. ಇನ್ಸ್ಪೆಕ್ಟರ್ ಕೂತಿರೋ ಜಾಗಕ್ಕೆ ಹೋಗುವೆ, ಭೇಟಿ ಮಾಡ್ತಾ ಇರುವೆ, ಸಬ್ ಇನ್ಸ್ಪೆಕ್ಟರ್ ಭೇಟಿ ಮಾಡುವೆ, ಈಗೆಲ್ಲ ನೋಡ್ತಾ ಇದ್ದಲ್ಲ. ಆಗ ಮಾಜರ್ನೆಲ್ಲ ಏನ್ ಮಾಡೋದು ಅಂತಂದ್ರೆ, ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಬಂದ್ಬಿಡೋದು. ಕೇಸ್ ಮಜಾ ಏನ್ ಮಾಡ್ತಾರೆ. ಅದಕ್ಕೆ ಜಾಸ್ತಿ ಅಯ್ಯೋನ ಅಟ್ಯಾಕ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ. ಆಮೇಲೆ ನೀವು ಈ ಸಾಕ್ಷಿಗಳ ವಿಚಾರಣೆ ಮಾಡುವಾಗ, ಪಾಟಿ ಸವಾಲು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಪಾಟಿ ಸವಾಲು ಮಾಡುವಾಗ, ಸಾಕ್ಷಿಗಳನ್ನು ವಿಚಾರಣೆ ಮಾಡುವಾಗ, ಆಮೇಲೆ ಆರ್ಗ್ಯುಮೆಂಟ್ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾಡಿದ್ರೆ ಬಹುಶಃ ಕನ್ವಿಕ್ಷನ್ ರೇಟು ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅವರು ಅನುಭವದಿಂದ ಕೆಲವು ಮಾತುಗಳನ್ನ ಹೇಳಿದ್ದಾರೆ, ಅದನ್ನು ಕೂಡ ಜ್ಞಾಪಕದಲ್ಲಿ ಸಂದೇಶ ಅವರು ಹೇಳಿದಾರಲ್ಲ, ಅವರ ಅನುಭವದಿಂದ ಹೇಳಿದ್ದಾರೆ. ಅವನು ಕೂಡ ಆ ಸಲಹೆಗಳನ್ನು ಕೂಡ ಅವು ಜ್ಞಾಪಕದಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಆಮೇಲೆ ಕನ್ವಿಕ್ಷನ್ ರೇಟ್ ಇದೆಯಲ್ಲ, NCRB ಇತ್ತೀಚೆಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಪ್ರಕಾರ ನಾವು ಎಷ್ಟನೇ ಸ್ಥಾನದಲ್ಲಿ ಇದ್ದೀವಿ ಗೊತ್ತಾ? ಕರ್ನಾಟಕ ಎಷ್ಟನೇ ಸ್ಥಾನ? ಎಷ್ಟ್ರಿ? 22ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. 52% ಮಾತ್ರ. ನೀವೆಲ್ಲ ಯೋಚನೆ ಮಾಡಿ, ಕರ್ನಾಟಕ 22ನೇ ಸ್ಥಾನ, ರಾಜಸ್ಥಾನನು 22ನೇ ಸ್ಥಾನದಲ್ಲಿದೆ. ಆಮೇಲೆ ಬಿಹಾರನೂ ಕೂಡ 22ನೇ ಸ್ಥಾನದಲ್ಲಿದೆ. ನಾವು ಬಿಹಾರ ಜೊತೆ ಇದ್ದೀವಿ. ಏನಾರ ಮಾಡ್ಕೊಳ್ಳಪ್ಪ, ನೀನ್ ಬುದ್ಧಿವಂತಿಕೆ ನೀನು ಕೇಳ್ತೀಯ. ಅದು ಇದೆ, ಇಲ್ಲ ಅಂತ ಹೇಳೋದು, ಅದು ಇದೆ. ಅದು ಹಾಗೆ ರೀತಿ ನೋಡ್ಕೋಬೇಕು ನೀನು. ಪ್ರಾಸಿಕ್ಯೂಟರ್ ಆಗಿರ್ಬೇಕು ಅಂತ. ಕೇರಳ, ನಮ್ದು ಕರ್ನಾಟಕ 52% ಇದ್ರೆ ಕೇರಳ 87% ಇದೆ. ನಾವ್ ಯಾವಾಗಲೂ ಬಿಹಾರ್ ಜೊತೆ ಹೋಲಿಕೆ ಮಾಡ್ಕೊಳ್ಳೋದಲ್ಲ. ಬಿಹಾರನು, ರಾಜಸ್ಥಾನನು 22ನೇ ಸ್ಥಾನದಲ್ಲಿದೆ, ಅದಕ್ಕೋಸ್ಕರ ನಾವು 22ನೇ ಸ್ಥಾನದಲ್ಲಿ ಇದೀವಿ ಅಂತ ಹೇಳ್ಕೊಳ್ಳೋದಲ್ಲ. ಕೇರಳ ಜೊತೆ ಹೋಲಿಕೆ ಮಾಡ್ತೀವಿ. 87% ಕೇರಳ. ಮಿಜೋರಾಂ ಎಷ್ಟು ಗೊತ್ತಾ ಇರೋದು? ಮಿಜೋರಾಂ 98%